ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯುದ್ಧದಿಂದಾಗಿ ಷೇರು ಮಾರುಕಟ್ಟೆ ಅಂತೂ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ಜಗತ್ತಲ್ಲೇ ಹಂಗಾಗಿದೆ. ವಾರದ ಆರಂಭದಲ್ಲೇ ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಕುಸಿತವನ್ನು ಕಂಡಿದೆ. ನಿಫ್ಟಿ 313.30 ಪಾಯಿಂಟ್ಸ್ ಕುಸಿತ. ಸೋಮವಾರ ಇವತ್ತು ಮೊದಲನೇ ದಿನನ ಹೀಗೆ. ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಕುಸಿದಿದೆ. ಸಾಕಷ್ಟು ಜನ ಹೂಡಿಕೆದಾರರು ಹಣವನ್ನು ಕಳ್ಕೊಂಡಿದ್ದಾರೆ. ಸಾಕಷ್ಟು ಜನ ಹೂಡಿಕೆದಾರರು. ಹಾಗಾಗಿ ಆ್ಯಕ್ಚುಲಿ ತುಂಬ ಅನಿಶ್ಚಿತತೆಯಿಂದ ಕೂಡಿದೆ ಷೇರು ಮಾರ್ಕೆಟ್. ನಮ್ಮದು ಅಂತಲೇ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲ ಷೇರು ಮಾರುಕಟ್ಟೆಗಳು ಕೂಡ ಇದೇ ರೀತಿ ಆಗಿರ್ತಕ್ಕಂಥದ್ದು. ಅದಕ್ಕೆ ನಿಮಗೆ ಅದು ಡಿಪೆಂಡ್ ಆಗೋದು ಚಿನ್ನ ಬೆಳ್ಳಿ ದರ, ಡಾಲರ್ ಮೌಲ್ಯ, ಅದರ ಜೊತೆಗೆ ಈಗ ಕಚ್ಚಾ ತೈಲದ ಬೆಲೆ ಏರಿಕೆ, ಹೀಗೆ ಒಂದೊಂದೇ ಕಾರಣಗಳಿರ್ತವೆ. ಯುದ್ಧದ ಸಂದರ್ಭದಲ್ಲಿ ನಿಶ್ಚಿತವಾಗಿ ಯಾವುದೂ ಮುಂದುವರಿಯಲ್ಲ. ಷೇರು ಮಾರುಕಟ್ಟೆ ಬಹಳ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ವಾರದ ಆರಂಭದಲ್ಲೇ ಹೀಗಾಯಿತು ಅಂದರೆ ವಾರಾಂತ್ಯದ ವೇಳೆಗೆ ಏನಾಗಬಹುದು ಅಂತ ಯೋಚನೆ ಮಾಡಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಒಂದು ಕಡೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು, ಮತ್ತು ಷೇರು ಮಾರುಕಟ್ಟೆಯಲ್ಲಂತೂ ಬ್ಲಡ್ ಬಾತ್ ಅಂತಾರಲ್ಲ, ಆ ಥರ ಬ್ಲಡ್ ಬಾತ್ ಆಗ್ತಾ ಇರೋದು. ಇದು ಯುದ್ಧ ನಿಲ್ಲುವ ತನಕನೂ ಹೀಗೆ ಮುಂದುವರಿತಾ ಪರಿಸ್ಥಿತಿ ಅಂತ ಅರವಿಂದ್, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನಗಳಿಲ್ಲ. ನೋಡಿ, ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಆರಂಭ ಆಗೋಕ್ಕಿಂತ ಮುನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $64 ಇತ್ತು. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೇಟ್ ಇತ್ತು, ಮತ್ತು ಫ್ಲಕ್ಚುವೇಷನ್ಸ್ ಆಗ್ತಾ ಇತ್ತು. ಕಚ್ಚಾ ತೈಲದ ಕ್ವಾಲಿಟಿ ಮೇಲೂ ಕೂಡ ಅದರ ದರ ನಿಗದಿ ಆಗ್ತಾ ಇತ್ತು. ಸೊ ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಶುರುವಾಯಿತು, ಏಕಾಏಕಿ ಕಚ್ಚಾ ತೈಲದ ಬೆಲೆ ಮೇಲೆ ಹೋಗಲಿಕ್ಕೆ ಶುರು ಮಾಡ್ತು. ಹತ್ರ $120-125 ಕೂಡ ಅದು ಹೋಗಿತ್ತು. ಯಾವಾಗ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಣೆ ಮಾಡಿದರು, ಮೊದಲ ಸಲ 4 ದಿನಗಳ ಕದನ ವಿರಾಮವನ್ನು ಘೋಷಣೆ ಮಾಡ್ತಾರೆ. ಸೊ ಆ ಕದನ ವಿರಾಮ ಘೋಷಣೆ ಆದ ಬೆನ್ನಲ್ಲೇ ಕಚ್ಚಾ ತೈಲದ ಬೆಲೆ ಜಾಗತಿಕ ಮಟ್ಟದಲ್ಲಿ ಬಹಳ ಕೆಳಗಡೆ ಕುಸಿದಿತ್ತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಕುಸಿದು ಅದು $100ಗಿಂತ ಕಡಿಮೆ ಆಗಿತ್ತು. ಅದಾದ ಬಳಿಕ ಮತ್ತೆ ಸಂಘರ್ಷ ಮುಂದುವರಿತು, ಮತ್ತೆ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಮೇಲಕ್ಕೇರಿತ್ತು. ಆದರೆ ಒಂದಿಷ್ಟು ಅನಿಶ್ಚಿತತೆ ಇತ್ತು. ಬಹುಶಃ ಈ ಯುದ್ಧ ಮುಗಿದು ಬಿಡ್ಬೋದೇನೋ ಇನ್ನೊಂದು 4-5 ದಿನಗಳಲ್ಲಿ ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಹೀಗಾಗಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಏರಿಕೆ ಇಳಿಕೆ ಮತ್ತೆ ಕಾಣ್ತಾ ಇತ್ತು, ಸ್ಟಾಗ್ನೆಂಟ್ ಆಗಿ ನಿಂತಿರಲಿಲ್ಲ. ಸೊ ಈಗ ಮತ್ತಷ್ಟು ದಾಳಿಗಳು ತೀವ್ರ ಆಗ್ತಾ ಇದೆ. ಮತ್ತೊಂದು ಕಡೆ ಭೂದಾಳಿಯ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು, ಕಾರ್ಗ್ ದ್ವೀಪವನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಹೇಳಿಕೆಗಳನ್ನು ಕೂಡ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇದ್ದಾರೆ. ಇದು ಕೂಡ ಭವಿಷ್ಯದ ಭೀತಿಗೆ ಕಾರಣ ಆಗಿರುವಂಥದ್ದು. ಹೀಗಾಗಿ ಮತ್ತೆ ಕಚ್ಚಾ ತೈಲದ ಬೆಲೆ ಮೇಲಕ್ಕೇರ್ತಾ ಇದೆ. ಈಗಾಗಲೇ ಇರುವಂಥ ಮಾಹಿತಿಗಳ ಪ್ರಕಾರ $115 ಕೂಡ ಅದು ತಲುಪಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಪ್ರತಿದಿನವೂ ಕೂಡ ಅದು ಟ್ರೇಡ್ ಆಗಬೇಕಾದಂಥ ಸಂದರ್ಭದಲ್ಲಿ ಫ್ಲಕ್ಚುವೇಟ್ ಆಗ್ತಾನೆ ಇರುತ್ತೆ. ಬಹುಶಃ ಈಗ ಮತ್ತೊಂದು ದಾಳಿಯನ್ನೇನಾದರೂ ಅಮೆರಿಕ ದೊಡ್ಡದಾಗಿ ಇರಾನ್ನ ಮೇಲೆ ಮಾಡಿದರೆ ಬಹುಶಃ ಇದು $120 ದಾಟಿದ್ರೂ ಕೂಡ ಅದು ಯಾವುದೇ ಅನುಮಾನಗಳಿಲ್ಲ. ಇದು ಇನ್ನು ಮುಖ್ಯವಾಗಿ ಈ ಕಚ್ಚಾ ತೈಲದ ವಿಚಾರವನ್ನು ಹೊರತುಪಡಿಸಿ ಭಾರತವನ್ನು ನಾವು ಗಮನಿಸೋದಾದ್ರೆ, ಭಾರತದ ಷೇರು ಮಾರುಕಟ್ಟೆ ಸೇರಿದಂತೆ ಏಷ್ಯಾದ ಎಲ್ಲ ಷೇರು ಮಾರುಕಟ್ಟೆಗಳು ಕೂಡ ಕುಸಿತ ಕಾಣ್ತಾ ಇರುವಂಥದ್ದು. ಭಾರತದಲ್ಲೂ ಕೂಡ ನಿರಂತರವಾಗಿ ಕುಸಿತ ಕಾಣ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಸೆನ್ಸೆಕ್ಸ್ 1000 ಪಾಯಿಂಟ್ಗಿಂತಲೂ ಅಧಿಕವಾಗಿ ಕುಸಿದಿರುವಂಥದ್ದು. ಒಂದು ದಿನ ಮಾರ್ಕೆಟ್ ಈ ರೀತಿಯಾಗಿ ಕುಸಿದ್ರೆ ಹೂಡಿಕೆದಾರರಿಗೆ ಸರಿಸುಮಾರು 1200 ರಿಂದ 1300 ಲಕ್ಷ ಕೋಟಿಯಷ್ಟು ನಷ್ಟ ಆಗುತ್ತೆ ಅನ್ನುವಂಥ ವರದಿಗಳು ಕೂಡ ಇದಾವೆ. ಅರವಿಂದ್.